ಚಲೋ ಕಾರ್ಯಕ್ರಮದ 7ನೇ ದಿನ ಪಾದಯಾತ್ರೆ. ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಬೆಳಗಾವಿಯ ಹಾಲಿ ಸಂಸದರಾಗಿರುವಂತ ಜಗದೀಶ್ ಶೆಟ್ಟರ್ ಅಂತ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಜಗದೀಶ್ ಶೆಟ್ಟರ್ ಅವರೇ, ಮೈಸೂರು ಚಲೋ ಪಾದಯಾತ್ರೆ ಇವತ್ತು ತಾವು ಕೂಡ ಭಾಗಿಯಾಗಿ ಬೆಂಬಲವನ್ನ ಸೂಚಿಸಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಿ. ಬಹಳ ಯಶಸ್ವಿಯಾಗಿ ಪಾದಯಾತ್ರೆ ಮಾಡಿದ್ದೇವೆ ಮತ್ತು ಬಹುಶಃ ಈ ಒಂದು ಪಾದಯಾತ್ರೆ ಯಶಸ್ಸು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗೆ ಬಹಳ ನನಗನ್ನಿಸ್ತಾ ಇದೆ. ಮತ್ತು ಅವರು ಮೈಸೂರಲ್ಲಿ ದೊಡ್ಡ ಬೃಹತ್ವಾದಂಥ ಸಮಾವೇಶ ಮಾಡಲಿಕ್ಕೆ ಕಾರಣ ಅಂತಂದರೆ ಈ ಜನಾಭಿಪ್ರಾಯ ಸರ್ಕಾರ ವಿರುದ್ಧ ಹೋಗ್ತಾ ಇದೆ ಮತ್ತು ಮುಖ್ಯಮಂತ್ರಿಗಳು ಡೈರೆಕ್ಟು ಈ ಎಸ್ ಟಿ ನಿಗಮದ ಹಗರಣ ಇರ್ಬೋದು ಮತ್ತು ಮೂಡಾದ ಹಗರಣದಲ್ಲಿ ಡೈರೆಕ್ಟ್ ನೇರವಾಗಿ ಅವ್ರದೇ ಇನ್ವಾಲ್ವ್ಮೆಂಟ್ ಇರುವುದರಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಾಭಿಪ್ರಾಯ ಮೂಡಿಸುವ ಸಲುವಾಗಿ ಈ ಹೋರಾಟ ಹಮ್ಮಿಕೊಂಡಿದೆ. ಭಾಳ ಯಶಸ್ವಿಯಾಗಿ ನಡೀತದೆ ಮತ್ತು ಈ ಸರ್ಕಾರಕ್ಕೆ ಜನ ಚೀಮಾರಿ ಹಾಕುವಂಥದ್ದು ಪ್ರಾರಂಭ. ಸರ್, ನನಗೊಂದು ಕುತೂಹಲ ಇದೆ. ತಾವು ಕೂಡ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರುವಂತವ್ರು. ಕಳೆದ 7 ದಿನದಿಂದ ನೀವೇನು ಪಾದಯಾತ್ರೆ ಮಾಡ್ತಾ ಇದ್ರಿ ಬಿಜೆಪಿ ಜೆಡಿಎಸ್, ಅವರು ಕೂಡ ನೀವು ಪಾದಯಾತ್ರೆ ಮಾಡಕ್ಕೆ ಒಂದೊಂದು ದಿನಕ್ಕೆ ಮುಂಚಿತವಾಗಿ ಮುಂದಿನ ಊರುಗಳಲ್ಲಿ ಜನಾಂದೋಲನ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ತೀರಾ ಒಂದ್ ಕಡೆ. ಮತ್ತೊಂದ್ ಕಡೆ ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕಾ ಬೇಡವಾ ಅನ್ನೋ ಒಂದು ವಿಷಯ ಕೂಡ ಇರುವಂತದ್ದು. ಸರ್, ಒಂದು ನಾನು ಹೇಳ್ತೀನಿ, ಈಗ ಅವರು ಭಾರತೀಯ ಜನತಾ ಪಾರ್ಟಿ JDS ಅವ್ರು ಏನು ಯಾತ್ರೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಒಂದು ಕೌಂಟರ್ ಆಗಿ ಇವತ್ತು ಜನರ ಬಳಿಗೆ ಹೋಗ್ತಾ ಇದ್ದಾರೆ ಅವರು. ಆದರೆ ಆ ಒಂದು ಆಡಳಿತ ಪಕ್ಷ ಮತ್ತು ಅದರಲ್ಲಿರುವಂಥ ಭ್ರಷ್ಟಾಚಾರ ಮತ್ತು ಎಲ್ಲಿವರೆಗೆ ಅಂದರೆ ಅಸೆಂಬ್ಲಿಯಲ್ಲಿ ನಿಲುವಳಿ ಸೂಚನೆ ಬಂದಾಗ ಅದು ರಿಜೆಕ್ಟ್ ಮಾಡಿಸುವಂಥದ್ದು ಇಲ್ಲ, ಡಿಬೇಟಿಗೆ ಅವಕಾಶ ಕೊಡಬೇಕಾಗಿತ್ತು, ನಾವು ಉತ್ತರ ಕೊಡಬೇಕಾಗಿತ್ತು. ಅದು ಬಿಟ್ಟು ಅವರು ಪಲಾಯನ ಮಾಡಿದ್ದು ಅವ್ರ ತಪ್ಪು ಎಂದು ಕಾಣ್ತದೆ. ಜನ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಅನಿವಾರ್ಯವಾಗಿ BJPಯ ಈ ಒಂದು ಯಾತ್ರೆಗೆ ಕೌಂಟರ್ ಮಾಡಿಸೋದಾಗಿ ಮಾಡ್ತಾ ಇದ್ದಾರೆ ಹೊರತು ಅದರಲ್ಲಿ ಎರಡಷ್ಟು ಏನೋ ಕ್ವಾಲಿಟಿ ಆಗಲಿ ಅಥವಾ ಜನಾಭಿಪ್ರಾಯ ಮೂಡಿಸುವಂಥದ್ದಾಗಲಿ ಆಗ್ತಾ ಇದೆ. ನನ್ನ ಕಡೆ ಪ್ರಶ್ನೆ ಸರ್, ಈಗ ತಾವು ಮೈಸೂರಿಗೆ ತಲುಪ್ತಾ ಇದ್ದೀರಿ, CMಗೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಆಗ್ರಹಿಸ್ತೀರಾ ಹೇಗೆ? ಡೆಫಿನೆಟ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ. ಅವ್ರು ಪದೇ ಹೇಳ್ತಾದ್ರೆ ಬೇರೆ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ ನಾನು, ನಂದೇನು ತಪ್ಪಿಲ್ಲ ಅಂತ ಹೇಳಿ. ನಾನು ಒಂದು ಹೇಳ್ತೀನಿ, ಇವತ್ತು 2009ರಲ್ಲಿ ಏನೊಂದು ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ 50-50 ಯಾವ ಜಮೀನನ್ನು ನೀವು ಲೇಔಟ್ ಮಾಡ್ಲಿಕ್ಕೆ ಕೊಡ್ತೀರಿ ಆ ಜಮೀನಲ್ಲಿ 50% ತೆಗೆದುಕೊಂಡಿದ್ರೆ ನಿಮ್ದೇನು ತಪ್ಪಿರ್ತಿದ್ದಿಲ್ಲ. ಆದರೆ 10 ವರ್ಷದಿಂದ ಡೆವಲಪ್ ಆದಂಥ ವಿಜಯನಗರ ಲೇಔಟ್ನಲ್ಲಿ ನೀವು 14 ಸೈಟ್ಗಳನ್ನು ತೊಗೊಂಡಿರಲ್ಲ, ನನಗೇನು ಗುರ್ತಿಲ್ಲ ಅಂತ ಹೇಳ್ತಿರಲ್ಲ. ಇದು ಏನಾಗ್ತದೆ, ಇದೊಂದು ನಿಮ್ಮ ಬಂಡತನ ಅಂತ ತೋರಿಸ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ನಾನು ಹೇಳುವಂಥದ್ದು, BJP ಸರ್ಕಾರ ಇತ್ತು ಆ ಟೈಮ್ನಲ್ಲಿ ಅಂತೇಳಿ ಇಲ್ಲಿ ಮೂಡಾದ ಕಮಿಷನರು ತಮ್ಮದೇ ಲೆವೆಲ್ನಲ್ಲಿ ಎಲ್ಲ ಅಧ್ಯಯನ ಮಾಡಿದರು. ಎಲ್ಲವನ್ನೂ ರಾಜ್ಯ ಸರ್ಕಾರಕ್ಕೆ ಹೋಗಿದ್ರೆ ಅವತ್ತು ಯಾರು ನಗರಾಭಿವೃದ್ಧಿ ಮಂತ್ರಿಗಳು ಆ ಫೈಲ್ಗೆ ಏನಾದರೂ ಸಹಿ ಮಾಡಿದ್ರೆ BJP ಬೈಂಡಿಂಗ್ ಹಾಕಿ. ಇಲ್ಲಿ ರಾಜ್ಯ ಮಟ್ಟಕ್ಕೆ ಆ ಫೈಲ್ ಬಂದೇ ಇಲ್ಲ. ಇಲ್ಲೇ ತಮ್ಮ ಲೆವೆಲಲ್ಲಿ ಕಮಿಷನರು ಸೆಡಿಟ್ ಮಾಡಿಕೊಂಡಿದ್ದಾರೆ. ಹೀಗಾಗಿ BJP ಅಧಿಕಾರ ಇದ್ದಾಗ ಆಗಿದೆ ಅನ್ನುವಂಥದಕ್ಕೆ ಏನೂ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ. ರಾಜೀನಾಮೆಗೆ ಆಗ್ರಹಿಸ್ತೀರಾ ಹೇಗೆ ಸರ್? ಡೆಫಿನೆಟ್ಲಿ ಒಂದು ಇವೆಲ್ಲ ತನಿಖೆ CBI ಕೊಡಬೇಕು, ಮತ್ತೊಂದು ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮಾತು. CM ಮೇಲೆ ಬಂದಿರುವಂತ ಆರೋಪ ಇದು. ಮೊದಲಿಗೆ CM ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಡಬೇಕು ಅನ್ನೋ ಆಗ್ರಹವನ್ನ ಪಾದಯಾತ್ರೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.